ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ RCB ವರ್ಸಸ್ CSK ಸದರ್ನ್ ಡರ್ಬಿ ಮ್ಯಾಚ್ ಆಗ್ತಾ ಇದೆ. ಸೊ ಹೇಗಿರುತ್ತೆ ಮ್ಯಾಚ್, ಪಿಚ್ ಹೇಗಿದೆ, ಜೊತೆಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, 11ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ಪ್ರಿವ್ಯೂವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ SRH ಮೇಲೆ ಗೆದ್ದ ಮೇಲೆ RCB ಹೈ ಇನ್ ಕಾನ್ಫಿಡೆನ್ಸ್ ಇದೆ. CSK ಫಸ್ಟ್ 2 ಮ್ಯಾಚ್ಗಳನ್ನು ಸೋತು ಲೋ ಇನ್ ಕಾನ್ಫಿಡೆನ್ಸ್, ಇದಂತೂ ವೆರಿ ಕ್ಲಿಯರ್. ಇನ್ನು RCB ವರ್ಸಸ್ CSK ಅಂತಂದ್ರೆ ಹಿಂದೆಲ್ಲ ಬಹಳ ಹೈ ವೋಲ್ಟೇಜ್ ಮ್ಯಾಚ್, ಒಂಥರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನೋ ಅನ್ನೋ ರೇಂಜಿಗೆ ಇರ್ತಾ ಇತ್ತು. ಅಂದ್ರೆ ಆ ಒಂದು ಜಿದ್ದಾಜಿದ್ದಿ ಇರ್ತಾ ಇತ್ತು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಾವೇ ಮೇಲುಗೈ ಸಾಧಿಸಿದ್ದು ಜಾಸ್ತಿ. ಬಟ್ ಟೀಮ್ ವೈಸ್ ನೋಡಿದಾಗ ಲಾಸ್ಟ್ ಸೀಸನ್ ಇಂದ CSK ಎಲ್ಲೂ RCBಗೆ ಸಮ ಅಂತ ಅನಿಸ್ತಾ ಇಲ್ಲ. ಈ ಸಲ ಕೂಡ ನಾವು 2 ಮ್ಯಾಚನ್ನು ನೋಡಿದ್ರೆ CSK ಸ್ಟ್ರಗಲ್ ಮಾಡ್ತಾ ಇದೆ. RCB ಅಂತೂ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಸ್ಟ್ರಾಟಜಿಗಳು ಎಲ್ಲದರಲ್ಲೂ ಕೂಡ ಟಾಪಲ್ಲಿದೆ. ನಾವು ಮೊದಲಿಗೆ ಚೆನ್ನೈ ತಂಡದ 11 ಹೇಗಿರುತ್ತೆ ಅಂತ ನೋಡೋಣ. ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್, ಆಯುಷ್ ಮಾತ್ರೆ, ಮ್ಯಾಥ್ಯೂ ಶಾರ್ಟ್ ಇದ್ದಾರೆ ಮಿಡ್ಲ್ ಆರ್ಡರ್ಲಿ, ಶಿವಮ್ ದುಬೆ 5ರಲ್ಲಿ ಬರ್ತಾರೆ, ಕಾರ್ತಿಕ್ ಶರ್ಮಾ, ಜೇಮಿ ಓವರ್ಟನ್, ನೂರ್ ಅಹಮದ್, ಮ್ಯಾಟ್ ಹೆನ್ರಿ, ಅನ್ಶುಲ್ ಕಾಂಬೋಜ್, ಖಲೀಲ್ ಅಹಮದ್. ಸೊ ಈ ಥರ ಇದೆ ಇವ್ರದ್ದು ಟೀಮ್. ಆದರೆ ಈ ಟೀಮ್ ನೋಡಿದಾಗ ಟಾಪ್ ಆರ್ಡರ್ 5 ಇದೆ. ಸ್ಯಾಮ್ಸನ್ ಇದ್ದಾರೆ, ಋತುರಾಜ್ ಗಾಯಕ್ವಾಡ್, ಮಾತ್ರೆ, 3 ಜನ ಕೂಡ ಎಕ್ಸ್ಪ್ಲೋಸಿವ್ ಪ್ಲೇಯರ್ಸ್. ಆದರೆ ಮಿಡ್ಲ್ ಆರ್ಡರ್ ಇದೆಯಲ್ಲ, ಅದೇ ಅವರ ವೀಕ್ ಲಿಂಕ್. ಶಾರ್ಟ್ ಇರ್ಬೋದು, ಶಿವಮ್ ದುಬೆ ಒಂದೊಂದ್ಸಲ ಆಡ್ತಾರೆ, ಚೆನ್ನಾಗಿ ಇನ್ನಿಂಗ್ಸ್ಗಳಿದೆ. ಬಟ್ ಅವ್ರ ಜೊತೆ ಕಾರ್ತಿಕ್ ಶರ್ಮಾ, ಓವರ್ಟನ್ ಇವರೆಲ್ಲ ಏನಿದ್ದಾರೆ, ಪ್ರಶಾಂತ್ ವೀರ್ನೆಲ್ಲ ಹಾಕೊಂಡಿದ್ದಾರೆ. ಅಲ್ಲೆಲ್ಲೋ ಮಿಕ್ಸ್ ಸರಿ ಆಗ್ತಿಲ್ಲ ಅದು. ಯಾಕಂದರೆ ಹಿಂದೆ ಅಲ್ಲಿ DJ ಬ್ರಾವೋ, ಸುರೇಶ್ ರೈನಾ, MS ಧೋನಿ, ರವೀಂದ್ರ ಜಡೇಜಾ ಇಂಥ ಟಾಪ್ ಕ್ಲಾಸ್ ಪ್ಲೇಯರ್ಗಳು ಇರ್ತಾ ಇದ್ರು. ಸೊ ಹಾಗಾಗಿ ಬಲಿಷ್ಠವಾಗಿ ಕಾಣ್ತಾ ಇತ್ತು. ಟಾಪ್ ಆರ್ಡರ್ ನಿಮಗೆ ಮ್ಯಾಥ್ಯೂ ಹೇಡನ್, ಮುರಳಿ ವಿಜಯ್ ಇಂಥ ಬ್ಯಾಟ್ಸ್ಮನ್ಗಳು ಇರ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿ ನೋಡಿದ್ರೆ ಈ ಬ್ಯಾಟಿಂಗ್ ಲೈನಪ್ಪಲ್ಲಿ ಮಿಡ್ಲ್ ಆರ್ಡರ್ ಅಂತೂ ತುಂಬ ವೀಕ್ ಲಿಂಕ್. ಇನ್ನು ಬೌಲಿಂಗಲ್ಲಿ ಬಂದಾಗಲೂ ಅಷ್ಟೇ, ಖಲೀಲ್ ಅಹಮದ್ ಒಬ್ಬರಿದ್ದಾರೆ, ಮ್ಯಾಟ್ ಹೆನ್ರಿ ಕೂಡ ಒಳ್ಳೆ ಬೌಲರೇನೆ. ಬಟ್ ಏನೋ ಅವರ ಸ್ಟ್ಯಾಂಡರ್ಡ್ಸ್ಗೆ ಸರಿಯಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಹಾಗಾಗಿ ಚೆನ್ನೈ ಟೀಮ್ ಓಕೆ ಅನ್ನೋ ರೀತಿಯಾಗಿದೆ. ಇನ್ನೊಂದು ಕಡೆ RCB 11 ನೋಡಿದ್ರೆ ನೀವು ನೋಡಿ, ಟಾಪ್ ಆರ್ಡರಿಂದ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ 1 ಡೌನಲ್ಲಿ ಸಖತ್ತಾಗಿ ಆಡಿದ್ದಾರೆ ಲಾಸ್ಟ್ ಮ್ಯಾಚ್ ಕೂಡ, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ, ರೊಮ್ಯಾರೋ ಶಫರ್ಡ್, ಇಲ್ಲಿವರೆಗೂ ಕೂಡ ಪ್ಯಾಕ್ಡ್ ಬ್ಯಾಟಿಂಗ್ ಇದೆ, 8 ಜನ. ಸೊ ಅವ್ರ ಜೊತೆಗೆ ಬೌಲಿಂಗಲ್ಲೂ ನೋಡಿದ್ರೆ ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ, ಸುಯಶ್ ಶರ್ಮಾ ಅವರು ಕೂಡ. ಸೊ ಹೀಗೆ ನಮ್ಮ ಬೌಲಿಂಗ್ ಒಂದು ಹಂತಕ್ಕೆ ನೋಡಿದ್ರೆ ಬ್ಯಾಟಿಂಗಿಂತ ಒಂದು ಸ್ವಲ್ಪ ಕಡಿಮೆ ಅಂತ ಅನಿಸ್ಬೋದು. ಬಟ್ ಇವನ್ ಬ್ಯಾಲೆನ್ಸ್ ಮಾಡ್ತಾರೆ ಎಲ್ಲ ಸೇರಿ. ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ. ಸೊ ಈ ಥರದ್ದೊಂದು ಸಿನಾರಿಯೋ ಇದೆ ನಮ್ಮಲ್ಲಿ. ಹಾಗಾಗಿ ಹೇಗೆ ನೋಡಿದ್ರು ಕೂಡ RCB ಇಸ್ ಫಾರ್ ಬೆಟರ್ ದ್ಯಾನ್ ಚೆನ್ನೈ ಸೂಪರ್ ಕಿಂಗ್ಸ್, ಇದಂತೂ ನಿಜ. ಇನ್ನು ಟಾಸ್ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಯಾರೇ ಟಾಸ್ ಗೆದ್ರೂ ಕೂಡ ಚೇಸಿಂಗ್ ಹೋಗೋದು ಸಾಮಾನ್ಯ ಚಿನ್ನಸ್ವಾಮಿಲಿ. ಯಾಕಂದರೆ 70% ಮ್ಯಾಚ್ಗಳು ಇಲ್ಲಿ ಆಡಿರೋದು ಚೇಸಿಂಗಲ್ಲೇ ಗೆದ್ದಿರೋದು. ಯಾಕಂದರೆ ಚಿಕ್ಕ ಗ್ರೌಂಡ್ ಇದೆ, ಬೇಗ ಕ್ಲಿಯರ್ ಮಾಡ್ಬೋದು. ಟೋಟಲ್ ಎಷ್ಟು ಅಂತ ಗೊತ್ತಾದರೆ ಅದನ್ನು ಈಸಿಯಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಚೇಸ್ ಮಾಡ್ಬೋದು. ಇದೊಂದು ಇದೆ. ಹಾಗಾಗಿ ಆವ್ರೇಜ್ ಸ್ಕೋರ್ 190, 200+ ಇವತ್ತು ನಿರೀಕ್ಷೆ ಮಾಡ್ಬೋದು. ಪಿಚ್ಚಲ್ಲಿ ಏನು ತುಂಬ ಚೇಂಜಸ್ಗಳಾಗಲ್ಲ. ಬಟ್ ಏನು ಅಂತಂದರೆ ಚೆನ್ನೈ ಮತ್ತು RCBಯ ಒಂದು ಫೈಟ್ ಇರ್ತಾ ಇತ್ತಲ್ಲ, ಸೊ ಅದು ಈ ಸಲನೂ ಇರುತ್ತಾ ಅಥವಾ ಈಸಿಯಾಗಿ RCB ಹೊಡೆದಾಕುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಅದನ್ನು ಬಿಟ್ಟರೆ ಮಳೆ ಸಾಧ್ಯತೆ ಸದ್ಯಕ್ಕೇನು ಅನ್ನಿಸ್ತಾ ಇಲ್ಲ. ಸಂಜೆ ಎಲ್ಲ ಸ್ವಲ್ಪ ಮೋಡ ಥರ ಅನ್ನಿಸ್ತಾ ಇದೆ. ಬಟ್ ಪ್ರೆಡಿಕ್ಷನ್ ವಿಚಾರವಾಗಿ ಅಂಥದ್ದೇನೂ ಇಲ್ಲ, ಸದ್ಯಕ್ಕೆ ಕ್ಲಿಯರ್ ಇದೆ. ಬಟ್ ಸೆಕೆ ಇದೆ ಬೆಂಗಳೂರಲ್ಲಿ, ಅದೇ ಸ್ವಲ್ಪ ಭಯ. ಡೇಯಲ್ಲಿರುವಂಥ ಸೆಕೆ ಏನಾದರೂ, ಆ ಹ್ಯುಮಿಡಿಟಿ ಏನಾದರೂ ಮಳೆಯಾಗಿ ಕನ್ವರ್ಟ್ ಆಗುತ್ತಾ, ಬಟ್ ಆಗದೇ ಇರಲಿ ಅನ್ನೋದೇ ನಮ್ಮ ಬಯಕೆ. ಸೊ ಇದು RCB ವರ್ಸಸ್ CSK ಪ್ರಿವ್ಯೂ. ಯಾರು ಗೆಲ್ತಾರೆ, 11 ಹೇಗಿರಬೇಕು, ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.